ಮಂಗಳೂರು ವಿಶ್ವವಿದ್ಯಾಲಯ ವಿ. ಎ. ಇತ್ಯಾದಿ. ಕಲಾಮಂಗಳ 4. 3. ಸಾಕಾಗಿದೆ ಅರಬ್ಬಿ ಕಡಲಿಗೆ. ರೇಣುಕಾ ರಮಾನಂದ. ಕರ್ತೃ, ಕೃತಿ ಪರಿಚಯ. ಕನ್ನಡದ ಪ್ರಮುಖ ಕವಯತ್ರಿಯರಲ್ಲಿ ರೇಣುಕಾ ರಮಾನಂದ ಒಬ್ಬರು. ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲದ ಶೆಟಗೇರಿಯವರಾದ ಇವರು ಎಂ.ಎ. ಪದವೀಧರೆಯಾಗಿದ್ದು, ಸದ್ಯ ಸರ್ಕಾರಿ ಪ್ರಾಥಮಿಕ ಶಾಲೆಯ ಶಿಕ್ಷಕಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಕೃತಿಗಳು: ಮೀನುಪೇಟೆಯ ತಿರುವು, ಸಂಬಾರ ಬಟ್ಟಲ ಕೊಡಿಸು ಇವು ರೇಣುಕಾ ರಮಾನಂದರ 2 ಕವನ ಸಂಕಲನಗಳು. ಇವರ ಮೀನುಪೇಟೆಯ ತಿರುವು ಕವನ ಸಂಕಲನಕ್ಕೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಬಹುಮಾನ, ಮುಂಬೈನ ಶ್ರೀಮತಿ ಸುಶೀಲಾ ಶೆಟ್ಟಿ ಕಾವ್ಯ ಹಸ್ತಪ್ರತಿ ಪ್ರಶಸ್ತಿ, ಗುಲ್ಬರ್ಗಾ ಮಾತೋಶ್ರೀ ಅಮ್ಮ ಪ್ರಶಸ್ತಿ, ಹಾಸನದ ಕಾವ್ಯಮಾಣಿಕ್ಯ ರಾಜ್ಯ ಪ್ರಶಸ್ತಿ, ಹರಿಹರದ ಹರಿಹರಶ್ರೀ ಪ್ರಶಸ್ತಿ, ಕನ್ನಡ ಸಾಹಿತ್ಯ ಪರಿಷತ್ತಿನ ಕೆ. ವಿ. ರತ್ನಮ್ಮ ದತ್ತಿ ಪ್ರಶಸ್ತಿ ದೊರೆತಿವೆ. ಇವರ ಸಂಬಾರ ಬಟ್ಟಲ ಕೊಡಿಸು ಕವನ ಸಂಕಲನಕ್ಕೆ ವಿಭಾ ಸಾಹಿತ್ಯ ಪ್ರಶಸ್ತಿ ಹಾಗೂ 2022 ಸಂಗಮ್ ರಾಷ್ಟ್ರೀಯ ಪುರಸ್ಕಾರ ಲಭಿಸಿವೆ. ಇದಲ್ಲದೆ ಇವರ ಇನ್ನೂ ಹಲವಾರು ಕವನ ಹಾಗೂ ಕಥೆಗಳಿಗೆ ಕೆಲ ಶ್ರೇಷ್ಠ ಪ್ರಶಸ್ತಿಗಳು ಲಭಿಸಿವೆ. ಆಶಯ: ಸಾಕಾಗಿದೆ ಅರಬ್ಬಿ ಕಡಲಿಗೆ. ರೇಣುಕಾ ರಮಾನಂದರ ಪ್ರಮುಖ ಕವನಗಳಲ್ಲಿ ಒಂದು. ಕಡಲ ಕಿನಾರೆಯಲ್ಲಿ ನಡೆಯಬಹುದಾದ ದೈನಂದಿನ ಸಾಮಾನ್ಯ ಘಟನೆಗಳನ್ನು ಕಾವ್ಯವಾಗಿಸಿರುವುದು ಈ ಕವನದ ಮೂಲ ಆಶಯ. ತಿರುಳು. ಕಡಲತಡಿಯಲ್ಲಿ ಆಗೀಗ ದುರ್ಘಟನೆಗಳು ನಡೆಯುವುದನ್ನು ತುಂಬಾ ಪರಿಣಾಮಕಾರಿಯಾಗಿ ಹೇಳುವ ಈ ಕವನ, ಕಡಲತಡಿಯ ಮೀನುಗಾರರ ಬದುಕನ್ನು ನೈಜವಾಗಿ ಕಟ್ಟಿಕೊಡುತ್ತದೆ. ಬಲೆ ಬೀಸಿ ಮೀನು ಹಿಡಿಯುವುದು, ಬಲೆಯಿಂದ ಮೀನು ಬಿಡಿಸುವುದು, ಒಣಗಿಸುವುದು, ಸೀಗಡಿ ಇತ್ಯಾದಿ ಸಾಗರ ಉತ್ಪನ್ನಗಳನ್ನು ತೆಗೆದು ಸಂಸ್ಕರಿಸುವುದು, ಇದನ್ನೇ ಉದ್ಯೋಗವಾಗಿಸಿಕೊಂಡ ಕಡಲಿನ ಮಕ್ಕಳಾದ ಮೀನುಗಾರರ ದಿನಚರಿಯನ್ನು ಈ ಕವನ ತಿಳಿಸುತ್ತದೆ. ಮಳೆಗಾಲ ಆರಂಭವಾಗುವ ಮೊದಲೇ ಅಂದಂದು ದೊರೆತ ಹೆಚ್ಚುವರಿ ಮೀನುಗಳನ್ನು ಮಳೆಗಾಲದ ದಿನಗಳಿಗಾಗಿ ಸಂಸ್ಕರಿಸಿ ಉಳಿಸಿಕೊಳ್ಳುತ್ತಾರೆ. ಕಡಲನ್ನು ನಂಬಿ ಬದುಕುವ ಇವರು ಮೀನು ಹುಟ್ಟುವ ಸಮಯವಾದ ಮಳೆಗಾಲದಲ್ಲಿ ಕಡಲಿಗೆ ಇಳಿಯುವುದಿಲ್ಲ. ಆ ಸಮಯದಲ್ಲಿ ದೋಣಿಗೆ ಗೇರಿನ ಎಣ್ಣೆಯನ್ನು ಬಳಿಯುವುದು, ಸೋಗೆಗಳಿಂದ ಮುಚ್ಚುವುದು, ದೋಣಿ ದುರಸ್ತಿ ಮಾಡುವುದು ಇತ್ಯಾದಿ ಕೆಲಸಗಳನ್ನು ಮಾಡುತ್ತಾರೆ. ಮಳೆಗಾಲದ 3 ರಿಂದ 4 ತಿಂಗಳಲ್ಲಿ ಹತ್ತಿರದ ತೋಡು, ಹೊಳೆ, ಹಳ್ಳ, ಗದ್ದೆಗಳಲ್ಲಿ ಸಿಗುವ ಸಣ್ಣ ಮೀನುಗಳನ್ನು ಆಹಾರವಾಗಿ ಬಳಸಿಕೊಂಡು ಅರೆ ಹೊಟ್ಟೆಯುಂಡು ಮಲಗುವ ಮೀನುಗಾರರ ದಿನಚರಿಯನ್ನು ಇಲ್ಲಿ ಕವಯಿತ್ರಿ ತುಂಬಾ ಸ್ವಾರಸ್ಯಪೂರ್ಣವಾಗಿ ಚಿತ್ರಿಸಿದ್ದಾರೆ. ಕಡಲ ಕಿನಾರೆಯಲ್ಲಿ ಕೆಲವೊಮ್ಮೆ ಪ್ರೇಮ ವೈಫಲ್ಯವಾದ ಜೋಡಿಗಳ ಸಾವು, ಹತ್ಯೆ ಮುಂತಾದವು ನಡೆಯುತ್ತಿದ್ದುದನ್ನು ಈ ಕವನ ಹೇಳುತ್ತದೆ. ಆದರೆ ಮಾತನಾಡಲು ಬಾಯಿಲ್ಲದ ಅರಬ್ಬಿ ಕಡಲು ಪ್ರತಿ ಬಾರಿ ನಡೆಯುವ ಇಂತಹ ಘಟನೆಗಳಿಂದ ಬೇಸತ್ತು ಹೋಗಿದೆ. ಜನ ಹಾಗೂ ಪೊಲೀಸರು ಹೇಳುವಂತೆ ಪ್ರೇಮ ವೈಫಲ್ಯದಂತಹ ಜೋಡಿಗಳಿಗೆ ಸಾಯಲು ಈ ಸಮುದ್ರವೇ ಬೇಕಿತ್ತಾ ಎಂಬ ಮಾತುಗಳನ್ನು ಕೇಳಿ ಕೇಳಿ ಸಮುದ್ರಕ್ಕೂ ಸಾಕಾಗಿದೆ. ಆದರೆ ಕಡಲಿಗೆ ಬಾಯಿ ಬಂದಿದ್ದರೆ ಅದು ಜನರ ಇಂತಹ ದುರಂತವನ್ನು ತಡೆಯುತ್ತಿತ್ತೇನೋ ಎಂಬ ಭಾವನೆ ಇಲ್ಲಿದೆ. ಸರಳನುವಾದ: 1. ಇಳಿ ಸಂಜೆ ಇಳಿದು ಬೆಸ್ತರ ಕೇರಿಗೆ ಸರಿದರೆ ಮೀನು ತುಂಬುವ ಸದ್ದು ಪ್ರಾರಂಭವಾಗುವುದು. ಗರಿಮುರಿ ಬಿಸಿಲಿಗೆ ಮೀನು ಒಣಗಿ ಚರಚರ ಶಬ್ದ ಮಾಡಿ ಮೀನಿನ ಆಪ್ತ ಪರಿಮಳ ಸೂಸುವುದು. ದಂಡೆ ಬಿಟ್ಟು ಸೂರ್ಯನ ಬಳಿಗೆ ಎದ್ದೆನೋ ಬಿದ್ದೆನೋ ಎಂದು ಓಡುವ ಕಿರುಚುತ್ತಾ ಹೋಗಿ ಬಂದು ಮರಳಲ್ಲಿ ಧುಮ್ಮಿಕ್ಕುವುದು. ಆಗೆಲ್ಲ ಅಲ್ಲಿ ಹೋ ಎಂದು ನಗುವ ಮಕ್ಕಳ ಚಿಪ್ಪಿಯಾಟ ನಡೆರುತ್ತದೆ. ಗುಂಪಿನಲ್ಲಿ ಕೇಕೆ ಹಾಕುತ್ತಾ ಕುಣಿಯುತ್ತಾರೆ. ನೊರೆ ನೀರ ತೋಕಾಟ ನಡೆದಿರುತ್ತದೆ. 2. ಅಲೆಲೆ ಕಸ್ತೂರಿ. ಇಂದು ಎಂಥ ಮೀನೇ ಸಾರಿಗೆ. ಬಂಗುಡೆ, ಬೂತಾಯಿ, ಬಣಗು, ಏಡಿ, ಕೊನೆಗೆ ಹಲಗೆ, ಕಡಿಮೆ ಬೆಲೆಯ ಮೀನು ಇದು ಯಾವುದೂ ಇಲ್ಲವೇನೆ. ಎಲ್ಲ ಮಾರಿ ಬಂದು ಒಣ ಸೀಗಡಿ ಕುದಿಸಿ ದುಡ್ಡು ಮಾಡುವ ಹವಣಿಕೆಯೇನೆ. ಬೆಳಗಾದರೆ ಅವನು ಕಡಲಿಗೆ ಇಳಿಯುವವನು. ದುಡಿಯುವ ಗಂಡಸಿಗೆ ತಾಸುಗಟ್ಟಲೆ ನಿಂತು ಬಲೆಯಿಂದ ಒಂದೊಂದೇ ಮೀನು ಬಿಡಿಸಲು ತಾಕತ್ತು ಬೇಕು. ಹೀಗಾದರೆ ಹೇಗೆ? 3. ಕಾದ ಸಿಮೆಂಟು ರೋಡಿಗೆ ಒಣಗು ಚಟ್ಟು ಸಿಗಿದು ಉಪ್ಪು ಹಾಕಿದ ಶಾರ್ಕು ಜೋಡಿಗೆ 2000. ನಮಗಾದರೆ ಹೊಂದಿಸಿ 1.5ಗೆ ಕೊಡಬಹುದು. ಕಡಿಮೆ ಇಲ್ಲ. ಇಡೀ ಮಳೆಗಾಲಕ್ಕೆ ಸಾಕುತ್ತದೆ. ಅವರು ದೋಣಿಗೆ ಗೇರು ಎಣ್ಣೆ ಬಳೆದು, ದಂಡೆಗೆ ಎಳೆದು, ಮಡಲು, ತೆಂಗಿನ ಗರಿ ಹೊದಿಸಬೇಕು. 3. ಅರೆಹೊಟ್ಟೆ. ಸಣ್ಣ ಮೀನಿಗೆ ಹೊಂದಿಕೊಳ್ಳಬೇಕು. 4. ಚಾದುಕಾನಿನ ಕಟ್ಟಿಗೆಯ ಬಾಂಕಿನ ಕೆಳಗೊಂದು ಪುಟ್ಟ ಅಣಬೆ. ಅದನ್ನು ಕಿತ್ತು ಮೂಗಿಗಿಟ್ಟರೆ ಸುರಮ, ಅಂಜಲ್ ಮೀನಿನ ಪರಿಮಳ. ಅದು ಒರಿಜಿನಲ್ ಸಮುದ್ರದ್ದು. ಕೆಜಿಗೆ 350. ಘಟ್ಟದ ಮೇಲಾದರೆ 800. 5. ದಿಗಡದಿಮ್ಮಿ, ಸೊಕ್ಕಿನ ಮಹಿಳೆ, ಕಾಚಿನ ಬಟ್ಟೆ. ಊರಿನ ಹುಡುಗಿ ದಿನಾಲೂ ಸಂಜೆ ಬಂಡೆ ಮರೆಗೆ ಯಾವನನ್ನೋ ಕರೆದುಕೊಂಡು ಬಂದು ಕಾಗದದಲ್ಲಿ ಕಟ್ಟಿದ ಹುರಿದ ಕಡಲೆಕಾಯಿ ಬೀಜದ ಹುರುಪೆ ತೆಗೆಯುತ್ತ ಗುಸುಗುಸ ಪಿಸಪಿಸ ನಡೆಸುತ್ತಿದ್ದಳು. ಮೊನ್ನೆ ಅವರಿಬ್ಬರ ಹೆಣವನ್ನು ಮಹಜರು ಮಾಡುವಾಗ ಟುವಾಲು ಮರೆತು ಬಂದ ಪೊಲೀಸಪ್ಪನಿಗೆ
ಮೂಗು ಹಿಡಿಯಲು ಒಂದು ಆಳು ಬೇಕಾಯಿತು. 10 ಮಂದಿ ಸಾಲಾಗಿ ನಿಂತರು. ಬಿಡೆ ಮಾಡಿಕೊಳ್ಳದೆ, ನಾಚಿಕೆ ಪಟ್ಟುಕೊಳ್ಳದೆ, ನಾಮುಂದು ತಾಮುಂದು ಎಂದು ಗುದ್ದಾಡಿ ಬಿದ್ದು ಗಾಯಮಾಡಿಕೊಂಡರು. 6 ದಿಕ್ಕುತಪ್ಪಿ ರಾತ್ರೋರಾತ್ರಿ ಓಡಿ ಬಂದವರೆಲ್ಲ ಮುಂದೆ ಹೇಗೆ ಎನ್ನುತ್ತಾ ಇಲ್ಲಿಯೇ ಕುಳಿತೆದ್ದು ಶತಪಥ ತಿರುಗಿ ಮತ್ತೆಲ್ಲಿಗೋ ಎದ್ದು ಹೊರಟು ಹೋಗುತ್ತಾರೆ. ಅವರು ಮತ್ತೆ ಬರದೇ ಹೋಗಲಿ. ಇಲ್ಲದ ಮಲಾಮತಿ ಯಾರಿಗೆ ಬೇಕು? ಸಾಯಲು ಇದೇ ಪಾಸಲೆಯೇ ಬೇಕಿತ್ತು ಈ ಬೇವರ್ಸಿಗಳಿಗೆ, ಈ ಅರಬ್ಬಿ ಕಡಲಿಗೆ. ಕೇಳಿ ಕೇಳಿ ಸಾಕಾಗಿದೆ. 8 ಅಂಕದ ಪ್ರಶ್ನೋತ್ತರಗಳು. ಪ್ರಶ್ನೆ 1. ಮೀನುಗಾರರ ಜೀವನವನ್ನು ಕವಯಿತ್ರಿ ಹೇಗೆ ಚಿತ್ರಿಸಿದ್ದಾರೆ? ವಿವರಿಸಿ. ಉತ್ತರ. ಮೀನುಗಾರರ ಜೀವನವನ್ನು ಕವಯಿತ್ರಿ ತುಂಬಾ ಪರಿಣಾಮಕಾರಿಯಾಗಿ ಚಿತ್ರಿಸಿದ್ದಾರೆ. ಇಳಿ ಸಂಜೆ ಇಳಿದು ಬೆಸ್ತರ ಕೇರಿಗೆ ಸರಿದರೆ, ಮೀನುಗಾರರ ಮೀನು ತುಂಬುವ ಸದ್ದು ಪ್ರಾರಂಭವಾಗುತ್ತದೆ. ಗರಿಮುರಿ ಬಿಸಿಲಿಗೆ ಒಣಗಿದ ಮೀನು ಚರಚರ ಶಬ್ದ ಮಾಡಿ, ಮೀನಿನ ಆಪ್ತ ಪರಿಮಳ ಸೂಸುತ್ತದೆ. ಸಮುದ್ರ ದಂಡೆ ಬಿಟ್ಟು ಸೂರ್ಯನ ಬಳಿಗೆ ಎದ್ದೆನೋ ಬಿದ್ದೆನೋ ಎಂದು ಓಡುತ್ತ ಕಿರುಚುತ್ತ ಮರಳಲ್ಲಿ ಧುಮ್ಮಿಕ್ಕುತ್ತದೆ. ಆಗೆಲ್ಲ ಅಲ್ಲಿ ಹೋ ಎಂದು ನಗುವ ಮಕ್ಕಳ ಚಿಪ್ಪಿಯಾಟ ನಡೆಯುತ್ತದೆ. ಮಕ್ಕಳು ಗುಂಪಿನಲ್ಲಿ ಕೇಕೆ ಹಾಕುತ್ತಾ ಕುಣಿಯುತ್ತಾರೆ. ನೊರೆ ನೀರ ತೋಕಾಟ ನಡೆಯುತ್ತದೆ. ಮೀನುಗಾರರ ಜೀವನದಲ್ಲಿ ವ್ಯಾಪಾರಿ ಮನೋಭಾವ ಮೈಚಾಚಿರುವುದನ್ನು ಈ ಕವನ ಹೇಳುತ್ತದೆ. ಸಾರಿಗೆ ಸಹಿತ ಬಂಗುಡೆ, ಬೂತಾಯಿ, ಬಣಗು, ಏಡಿ, ಕೊನೆಗೆ ಹಲಗೆ, ಕಡಿಮೆ ಬೆಲೆಯ ಮೀನು ಈ ಯಾವೊಂದೂ ಇಲ್ಲದಂತೆ ಎಲ್ಲ ಮಾರಿ ಬಂದು ಒಣ ಸೀಗಡಿ ಕುದಿಸಿ ದುಡ್ಡು ಮಾಡುವ ಹವಣಿಕೆ ಮೀನುಗಾರರಲ್ಲೂ ನಡೆದಿದೆ. ಬೆಳಗಾದರೆ ಅವನು ಕಡಲಿಗೆ ಇಳಿದು ದುಡಿಯುವ ಗಂಡಸಿಗೆ ತಾಸುಗಟ್ಟಲೆ ನಿಂತು ಬಲೆಯಿಂದ ಒಂದೊಂದೇ ಮೀನು ಬಿಡಿಸಲು ತಾಕತ್ತು ಬೇಕು. ಹೀಗೆ ಎಲ್ಲವನ್ನೂ ಮಾರಿ ಬಿತ್ತು ದುಡಿಯುವ ಗಂಡಸಿಗೆ ತಾಕತ್ತು ಇಲ್ಲದಂತಾಗಿದೆ. ಕಾದ ಸಿಮೆಂಟು ರೋಡಿಗೆ ಒಣಗು ಚಟ್ಟು ಸಿಗಿದು ಉಪ್ಪು ಹಾಕಿದ ಶಾರ್ಕು ಜೋಡಿಗೆ 2000ಕ್ಕಿಂತ ಕಡಿಮೆ ಇಲ್ಲ. ಈ ಹಣದಾಸೆ ಮೀನುಗಾರರನ್ನು ತಿನ್ನಲು ಮೀನಿಲ್ಲದಂತೆ ಮಾರಿ ತಾಕತ್ತಿಲ್ಲದವರನ್ನಾಗಿ ಮಾಡುತ್ತಿದೆ. ಅಂಜಲ್ ಮೀನಿನ ಪರಿಮಳ ಸೂಸುವ ಒರಿಜಿನಲ್ ಸಮುದ್ರ ಪುಟ್ಟ ಅಣಬೆ ಕೆಜಿಗೆ 350. ಘಟ್ಟದ ಮೇಲಾದರೆ 800. ಮಳೆಗಾಲಕ್ಕೆ ಮೀನುಗಾರರು ಮೀನು ಹಿಡಿಯುವ ಕಾರ್ಯ ಸ್ಥಗಿತಗೊಳ್ಳುತ್ತದೆ. ಈ ಕವನ ಇದನ್ನೂ ಸಹಿತ ಸ್ಪಷ್ಟಪಡಿಸುತ್ತದೆ. ಮಳೆಗಾಲದಲ್ಲಿ ಮೀನುಗಾರರು ದೋಣಿಗೆ ಗೇರು ಎಣ್ಣೆ ಬಳೆದು, ದಂಡೆಗೆ ಎಳೆದು, ಮಡಲು, ತೆಂಗಿನ ಗರಿ ಹೊದಿಸುತ್ತಾರೆ. ಆಗವರು 3 ಕಾಲವೂ ಅರೆಹೊಟ್ಟೆ. ಸಣ್ಣ ಮೀನಿಗೆ ಹೊಂದಿಕೊಳ್ಳಬೇಕು. ಕಡಲ ತಡಿಯಲ್ಲಿ ಕೆಲವೊಮ್ಮೆ ಪ್ರಣಯಿಗಳ ಹತ್ಯೆ ನಡೆಯುವುದನ್ನು ಈ ಕವನ ಹೇಳುತ್ತದೆ. ದಿಗಡದಿಮ್ಮಿ, ಸೊಕ್ಕಿನ ಮಹಿಳೆ, ಕಾಚಿನ ಬಟ್ಟೆ ಊರಿನ ಹುಡುಗಿ ದಿನಾಲೂ ಸಂಜೆ ಬಂಡೆ ಮರೆಗೆ ಯಾವನನ್ನೋ ಕರೆದುಕೊಂಡು ಬಂದು ಕಾಗದದಲ್ಲಿ ಕಟ್ಟಿದ ಹುರಿದ ಕಡಲೆಕಾಯಿ ಬೀಜದ ಹುರುಪೆ ತೆಗೆಯುತ್ತ ಗುಸುಗುಸ ಪಿಸಪಿಸ ನಡೆಸುತ್ತಿದ್ದಳು. ಆದರೆ ಇದ್ದಕ್ಕಿದ್ದಂತೆ ಮೊನ್ನೆ ಅವರಿಬ್ಬರ ಹತ್ಯೆ ನಡೆದು ಹೋಗುತ್ತದೆ. ಸಾಯಲು ಇದೇ ಪಾಸಲೆಯೇ ಬೇಕಿತ್ತು ಈ ಬೇವರ್ಸಿಗಳಿಗೆ, ಈ ಅರಬ್ಬಿ ಕಡಲಿಗೆ. ಕೇಳಿ ಕೇಳಿ ಸಾಕಾಗಿದೆ ಎನ್ನುವ ಈ ಮಾತು ಕಡಲ ತಡಿಯಲ್ಲಿ ಇಂಥ ಹತ್ಯೆಗಳು ವ್ಯಾಪಕವಾಗಿ ನಡೆಯುವುದನ್ನು ಸೂಚಿಸುತ್ತದೆ. 6 ಅಂಕದ ಪ್ರಶ್ನೋತ್ತರಗಳು. ಪ್ರಶ್ನೆ 2. ಅರಬ್ಬಿ ಕಡಲಿನ ದಡದಲ್ಲಿ ನಡೆಯುವ ಚಟುವಟಿಕೆಗಳಾವುವು? ಉತ್ತರ. ಅರಬ್ಬಿ ಕಡಲಿನ ದಡದಲ್ಲಿ ಹಲವಾರು ಚಟುವಟಿಕೆಗಳು ನಡೆಯುತ್ತಿರುವುದನ್ನು ಈ ಕವನ ಹೇಳುತ್ತದೆ. ಇಲ್ಲಿ ಬೆಳಗಿನಿಂದ ಸಾಯಂಕಾಲದವರೆಗೆ ಮೀನುಗಾರರು ಮೀನು ಹಿಡಿಯುವ ಚಟುವಟಿಕೆ ನಡೆಯುತ್ತದೆ. ಇನ್ನೇನು ಇಳಿ ಸಂಜೆ ಇಳಿದು ಬೆಸ್ತರ ಕೇರಿಗೆ ಸೇರುತ್ತಿದ್ದನಂತೆಯೇ ಬಿಸಿಲಿಗೆ ಒಣಗಿದ ಮೀನನ್ನು ತುಂಬುವ ಚಟುವಟಿಕೆ ನಡೆಯುತ್ತದೆ. ಇನ್ನು ಸಮುದ್ರ ದಂಡೆಯನ್ನು ಬಿಟ್ಟು ಸೂರ್ಯನ ಬಳಿಗೆ ಎದ್ದೆನೋ ಬಿದ್ದೆನೋ ಎಂದು ಓಡುತ್ತದೆ. ಕಿರೀಚಡುತ್ತಾ ಅತ್ತಿತ್ತ ಹೋಗಿ ಬಂದು ಮರಳಲ್ಲಿ ಧುಮ್ಮಿಕ್ಕುತ್ತದೆ. ಮಕ್ಕಳು ಅರಬ್ಬಿ ಕಡಲ ದಡದಲ್ಲಿ ಚಿಪ್ಪಿಯಾಟ ಆಡುತ್ತವೆ, ಗುಂಪಾಗಿ ಕೇಕೆ ಹಾಕಿ ಕುಣಿಯುತ್ತವೆ. ಇವೆಲ್ಲ ಅರಬ್ಬಿ ಕಡಲಿನ ದಡದಲ್ಲಿ ನಡೆಯುವ ಚಟುವಟಿಕೆಗಳು. ಈ ಭಾವ ಸ್ವಾರಸ್ಯ. 1. ಚಾದುಕಾನಿನ ಕಟ್ಟಿಗೆಯ ಬಾಂಕಿನ ಕೆಳಗೊಂದು ಪುಟ್ಟ ಅಣಬೆ. ಕಿತ್ತು ಮೂಗಿಗಿಟ್ಟರೆ ಸುರಮ ಪರಿಮಳ. ಒರಿಜಿನಲ್ ಸಮುದ್ರದ್ದು. ಕೆಜಿಗೆ 350. ಘಟ್ಟದ ಮೇಲಾದರೆ 800. ಭಾವ ಸ್ವಾರಸ್ಯ. ಇತ್ತೀಚೆಗೆ ಮೀನುಗಾರರಲ್ಲಿ ವ್ಯಾಪಾರಿ ಮನೋಭಾವ ತಲೆ ಹಾಕಿರುವುದನ್ನು ಹಾಗೂ ಅದರ ಪರಿಣಾಮವನ್ನು ಹೇಳುವುದು ಈ ನುಡಿಯ ಭಾವ ಸ್ವಾರಸ್ಯ. ಮೀನುಗಾರದಲ್ಲಿ ತಲೆ ಹಾಕಿದ ವ್ಯಾಪಾರಿ ಮನೋಭಾವ ಪರಿಣಾಮವಾಗಿ ಮೀನುಗಾರರು ಇಂದು ಅರೆಹೊಟ್ಟೆ ಉಣ್ಣುವಂತಾಗಿದೆ. ಸುರಮ ಪರಿಮಳ ಬೀರುವ ಒಂದು ಸಣ್ಣ ಅಣಬೆ ಕೆಜಿಗೆ 350 ಮಾರುತ್ತದೆಯಂತೆ. ಘಟ್ಟದ ಮೇಲಾದರೆ 800 ರೂಪಾಯಿಯಂತೆ. ಈ ಹಣದಾಸೆಯಿಂದ ಸಾರಿಗೂ ಒಂದು ಮೀನು ಉಳಿಯದಂತೆ ಮಾರಾಟ ಮಾಡುವ ಮನೋಭಾವ ಮೀನುಗಾರರದಾಗಿರುವುದನ್ನು ಈ ನುಡಿ ಹೇಳುತ್ತದೆ. 2. ಯಾರಿಗೆ ಬೇಕು ಇಲ್ಲದ ಮಾಲಾಮತಿ? ಸಾಯಲು ಇದೇ ಪಾಸಲೆಯೇ ಬೇಕಿತ್ತು ಈ ಬೇವರ್ಸಿಗಳಿಗೆ. ಕೇಳಿ ಕೇಳಿ ಸಾಕಾಗಿದೆ. ಅರಬ್ಬಿ ಕಡಲಿಗೆ. ಭಾವ ಸ್ವಾರಸ್ಯ. ಅರಬ್ಬಿ ಕಡಲಿನ ದಡದಲ್ಲಿ ಪ್ರಣಯ ದುರಂತಗಳು ನಡೆಯುವುದನ್ನು ವಿವರಿಸುವುದು ಈ ನುಡಿಯ ಭಾವ ಸ್ವಾರಸ್ಯ. ಇಲ್ಲಿ ಪ್ರಣಯ ದುರಂತಗಳು ಎಷ್ಟು ವ್ಯಾಪಕವಾಗಿ ನಡೆಯುತ್ತವೆ ಎಂಬುದನ್ನು ಈ ಮಾತು ಹೇಳುತ್ತವೆ.
ಸಾಯಲು ಇದೇ ಪಾಸಲೆಯೇ ಬೇಕಿತ್ತು ಈ ಬೇವರ್ಸಿಗಳಿಗೆ ಎಂದು ಜನ ಆಡುವುದನ್ನು ಕೇಳಿ ಕೇಳಿ ಅರಬ್ಬಿ ಕಡಲಿಗೂ ಸಾಕಾಗಿದೆಯಂತೆ. ಈ ಸಂದರ್ಭ ಬರೆಯಿರಿ. 1. ತಿಳಿ ಸಂಜೆ ಇಳಿದು ಬೆತ್ತಲೆ ಕೇರಿಗೆ ಸರಿದರೆ ಮೀನು ತುಂಬ ಸದ್ದು. ಅಥವಾ 2. ಹೋ ನಗುವ ಮಕ್ಕಳ ಚಿಪ್ಪಿಯಾಟ. ಸಂದರ್ಭ ಪ್ರಸ್ತುತ ವಾಕ್ಯವನ್ನು ರೇಣುಕಾ ರಮಾನಂದ ಅವರ ಸಾಕಾಗಿದೆ ಅರಬ್ಬಿ ಕಡಲಿಗೆ ಕವನದಿಂದ ಆಯ್ದುಕೊಳ್ಳಲಾಗಿದೆ. ಮೀನುಗಾರರ ಸಾಯಂಕಾಲದ ಚಟುವಟಿಕೆಯನ್ನು ವಿವರಿಸುವ ಸಂದರ್ಭದಲ್ಲಿ ಕವಯಿತ್ರಿ ಈ ಮಾತನ್ನು ಹೇಳುತ್ತಾರೆ. ಸ್ಪಷ್ಟೀಕರಣ ಇಳಿ ಸಂಜೆ ಇಳಿದು ಬೆಸ್ತರ ಕೇರಿಗೆ ಸರಿದರೆ ಮೀನುಗಾರರ ಮೀನು ತುಂಬುವ ಸದ್ದು ಪ್ರಾರಂಭವಾಗುತ್ತದೆ. ಗರಿಮುರಿ ಬಿಸಿಲಿಗೆ ಒಣಗಿದ ಮೀನು ಚರಚರ ಶಬ್ದ ಮಾಡಿ ಮೀನಿನ ಆಪ್ತ ಪರಿಮಳ ಸೂಸುತ್ತದೆ. ಸಮುದ್ರ ದಂಡೆ ಬಿಟ್ಟು ಸೂರ್ಯನ ಬಳಿಗೆ ಎದ್ದೆನೋ ಬಿದ್ದೆನೋ ಎಂದು ಓಡುತ್ತ ಕಿರುಚುತ್ತ ಮರಳಲ್ಲಿ ಧುಮ್ಮಿಕ್ಕುತ್ತದೆ. ಆಗೆಲ್ಲ ಅಲ್ಲಿ ಹೋ ಎಂದು ನಗುವ ಮಕ್ಕಳ ಚಿಪ್ಪಿಯಾಟ ನಡೆಯುತ್ತದೆ. ಮಕ್ಕಳು ಗುಂಪಿನಲ್ಲಿ ಕೇಕೆ ಹಾಕುತ್ತಾ ಕುಣಿಯುತ್ತಾರೆ. ನೊರೆ ನೀರ ತೋಕಾಟ ನಡೆಯುತ್ತದೆ. ಕವಯಿತ್ರಿ ಇದನ್ನು ವಿವರಿಸುತ್ತಾ ಈ ಮೇಲಿನಂತೆ ಹೇಳುತ್ತಾರೆ. 3 ತಿಂಗಳು ಅರೆಹೊಟ್ಟೆ. ಸಂದರ್ಭ ಪ್ರಸ್ತುತ ವಾಕ್ಯವನ್ನು ರೇಣುಕಾ ರಮಾನಂದ ಅವರ ಸಾಕಾಗಿದೆ ಅರಬ್ಬಿ ಕಡಲಿಗೆ ಕವನದಿಂದ ಆಯ್ದುಕೊಳ್ಳಲಾಗಿದೆ. ಮೀನುಗಾರರ ಮಳೆಗಾಲದ ಬವಣೆಯನ್ನು ವಿವರಿಸುವ ಸಂದರ್ಭದಲ್ಲಿ ಕವಯಿತ್ರಿ ಈ ಮಾತನ್ನು ಹೇಳುತ್ತಾರೆ. ಸ್ಪಷ್ಟೀಕರಣ ಮೀನುಗಾರರು ಮಳೆಗಾಲದಲ್ಲಿ ಮೀನು ಹಿಡಿಯಲು ಕಡಲಿಗೆ ಇಳಿಯುವುದಿಲ್ಲ. ಕಡಲು ಬೋರ್ಗರಿದು ಹರಿಯುವ ಈ ಕಾಲದಲ್ಲಿ ಮೀನುಗಾರರು ತಮ್ಮ ದೋಣಿಯನ್ನು ಸರಿಪಡಿಸುವ ಕಾರ್ಯದಲ್ಲಿ ನಿರತರಾಗುತ್ತಾರೆ. ಈ ಸಂದರ್ಭದಲ್ಲಿ ಅವರು ಸಣ್ಣ ಪುಟ್ಟ ಮೀನುಗಳನ್ನು ತಿಂದು ಅರೆಹೊಟ್ಟೆಯ ಜೀವನ ಸಾಗಿಸುವುದು ಅನಿವಾರ್ಯವಾಗುತ್ತದೆ. ಕವಯಿತ್ರಿ ಇದನ್ನು ವಿವರಿಸುತ್ತಾ ಈ ಮೇಲಿನಂತೆ ಹೇಳುತ್ತಾರೆ. 4. ಕಿತ್ತು ಮೂಗಿಗಿಟ್ಟರೆ ಸುರುಮ ಪರಿಮಳ. ಸಂದರ್ಭ ಪ್ರಸ್ತುತ ವಾಕ್ಯವನ್ನು ರೇಣುಕಾ ರಮಾನಂದ ಅವರ ಸಾಕಾಗಿದೆ ಅರಬ್ಬಿ ಕಡಲಿಗೆ ಕವನದಿಂದ ಆಯ್ದುಕೊಳ್ಳಲಾಗಿದೆ. ಮೀನುಗಾರರ ವ್ಯಾಪಾರಿ ಮನೋಭಾವದ ಪರಿಣಾಮವನ್ನು ವಿವರಿಸುವ ಸಂದರ್ಭದಲ್ಲಿ ಕವಯಿತ್ರಿ ಈ ಮಾತನ್ನು ಹೇಳುತ್ತಾರೆ. ಸ್ಪಷ್ಟೀಕರಣ ಇತ್ತೀಚೆಗೆ ಮೀನುಗಾರರಲ್ಲಿ ವ್ಯಾಪಾರಿ ಮನೋಭಾವ ತಲೆ ಹಾಕಿದೆ. ಇದರ ಪರಿಣಾಮವಾಗಿ ಸಾರಿಗೂ ಸಹಿತ ಒಂದು ಮೀನನ್ನು ಇಟ್ಟುಕೊಳ್ಳದೆ ಮಾರಿ ಹಣ ಮಾಡುವ ಪ್ರವೃತ್ತಿ ಮೀನುಗಾರರಾಗಿದೆ. ಸುರಮ ಪರಿಮಳ ಸೂಸುವ ಒಂದು ಸಣ್ಣ ಅಣಬೆ ಸಹಿತ ಕೆಜಿಗೆ 350 ಮಾರುತ್ತದೆ. ಘಟ್ಟದ ಮೇಲಾದರೆ 800 ರೂಪಾಯಿ. ಈ ಹಣದಾಸೆಯಿಂದ ಸಾರಿಗೂ ಒಂದು ಮೀನು ಉಳಿಯದಂತೆ ಮಾರಾಟ ಮಾಡುವ ಮನೋಭಾವ ಮೀನುಗಾರರದಾಗಿರುವುದನ್ನು ವಿವರಿಸುತ್ತಾ ಕವಯಿತ್ರಿ ಈ ಮೇಲಿನಂತೆ ಹೇಳುತ್ತಾರೆ. 5. ಸಾಯಲು ಇದೇ ಪಾಸಲೆಯೇ ಬೇಕಿತ್ತು. ಅಥವಾ 6. ಕೇಳಿ ಕೇಳಿ ಸಾಕಾಗಿದೆ ಅರಬ್ಬಿ ಕಡಲಿಗೆ. ಸಂದರ್ಭ ಪ್ರಸ್ತುತ ವಾಕ್ಯವನ್ನು ರೇಣುಕಾ ರಮಾನಂದ ಅವರ ಸಾಕಾಗಿದೆ ಅರಬ್ಬಿ ಕಡಲಿಗೆ ಕವನದಿಂದ ಆಯ್ದುಕೊಳ್ಳಲಾಗಿದೆ. ಅರಬ್ಬಿ ಕಡಲ ದಡದಲ್ಲಿ ನಡೆಯುವ ಪ್ರಣಯ ದುರಂತವನ್ನು ವಿವರಿಸುವ ಸಂದರ್ಭದಲ್ಲಿ ಕವಯಿತ್ರಿ ಮಾತನ್ನು ಹೇಳುತ್ತಾರೆ. ಸ್ಪಷ್ಟೀಕರಣ ಅರಬ್ಬಿ ಕಡಲಿನ ದಡದಲ್ಲಿ ಪ್ರಣಯ ದುರಂತಗಳು ನಡೆಯುವುದು ಒಂದು ಸರ್ವೇಸಾಮಾನ್ಯ ಸಂಗತಿಯಂತಾಗಿ ಬಿಟ್ಟಿದೆ. ಇಲ್ಲಿ ಪ್ರಣಯ ದುರಂತಗಳು ಎಷ್ಟು ವ್ಯಾಪಕವಾಗಿ ನಡೆಯುತ್ತವೆ ಎಂದರೆ ಸಾಯಲು ಇದೇ ಪಾಸಲೆಯೇ ಬೇಕಿತ್ತು ಈ ಬೇವರ್ಸಿಗಳಿಗೆ ಎಂದು ಜನ ಆಡುವುದನ್ನು ಕೇಳಿ ಕೇಳಿ ಅರಬ್ಬಿ ಕಡಲಿಗೂ ಸಾಕಾಗಿ ಹೋಗುವಷ್ಟು ವ್ಯಾಪಕವಾಗಿವೆ. ಕವಯತ್ರಿ ಇದನ್ನು ವಿವರಿಸುತ್ತಾ ಈ ಮೇಲ್ದಂತೆ ಹೇಳುತ್ತಾರೆ. ಟಿಪ್ಪಣಿ ಬರೆಯಿರಿ. 1. ಸಾಕಾಗಿದೆ ಅರಬ್ಬಿ ಕಡಲಿಗೆ ರೇಣುಕಾ ರಾಮಾನಂದ ಅವರ ಒಂದು ಪ್ರಮುಖ ಕವನ. ಸಾಕಾಗಿದೆ ಅರಬ್ಬಿ ಕಡಲಲ್ಲಿ ನಡೆಯುವ ಚಟುವಟಿಕೆಗಳನ್ನು, ಮೀನುಗಾರರ ಜೀವನ ಕ್ರಮವನ್ನು ಹಾಗೂ ಅವರಲ್ಲಿ ಇತ್ತೀಚೆಗೆ ಕಾಲು ಚಾಚಿಕೊಂಡಿರುವ ವ್ಯಾಪಾರಿ ಮನೋಭಾವವನ್ನು, ಒಟ್ಟಾರೆ ಕಡಲಲ್ಲಿ ನಡೆಯುವ ದೈನಂದಿನ ಸಾಮಾನ್ಯ ಘಟನೆಗಳನ್ನು ಈ ಕವನ ಪರಿಣಾಮಕಾರಿಯಾಗಿ ಕಟ್ಟಿಕೊಡುತ್ತದೆ. ಅಷ್ಟೇ ಅಲ್ಲ, ಕಡಲ ತಡಿಯಲ್ಲಿ ಆಗಾಗ ನಡೆಯುವ ದುರ್ಘಟನೆಗಳನ್ನು ಈ ಕವನ ಹೇಳುತ್ತದೆ. ಬೆಳಗಿನಿಂದ ಸಾಯಂಕಾಲದವರೆಗೆ ಮೀನು ಹಿಡಿಯುವ, ಹಿಡಿದ ಮೀನುಗಳನ್ನು ಸಾಯಂಕಾಲ ತುಂಬುವ, ಮೀನುಗಾರರ ಮಕ್ಕಳು ಆಟ ಆಡುವ, ಹೊಟ್ಟೆಯ ಹಸಿವನ್ನು ಮರೆತು ಮೀನನ್ನು ಮಾರಾಟ ಮಾಡುವ, ಮಳೆಗಾಲದಲ್ಲಿ ಮೀನುಗಾರರು ತಮ್ಮ ದೋಣಿಗೆ ಗೇರು ಎಣ್ಣೆ ಬಳಲು ಮಡಲು ಹೊದಿಸುವ, ಹೀಗೆ ಮೀನುಗಾರರ ಜೀವನ ಕ್ರಮವನ್ನು ಈ ಕವನ ಪರಿಣಾಮಕಾರಿಯಾಗಿ ಸೆರೆಹಿಡಿದು ತೋರಿದೆ. ಬಲೆಯಿಂದ ಮೀನು ಬಿಡಿಸುವುದು, ಒಣಗಿಸುವುದು, ಸೀಗಡಿ ಇತ್ಯಾದಿ ಸಾಗರ ಉತ್ಪನ್ನಗಳನ್ನು ತೆಗೆದು ಸಂಸ್ಕರಿಸುವುದನ್ನು ಉದ್ಯೋಗವಾಗಿಸಿಕೊಂಡ ಕಡಲಿನ ಮಕ್ಕಳಾದ ದಿನಚರಿಯನ್ನು ಈ ಕವನ ತಿಳಿಸುತ್ತದೆ. ಮಳೆಗಾಲ ಆರಂಭವಾಗುವ ಮೊದಲೇ ಅಂದಂದು ದೊರೆತ ಹೆಚ್ಚುವರಿ ಮೀನುಗಳನ್ನು ಮಳೆಗಾಲದ ದಿನಗಳಿಗಾಗಿ ಸಂಸ್ಕರಿಸಿ ಉಳಿಸಿಕೊಳ್ಳುತ್ತಾರೆ. ಕಡಲನ್ನು ನಂಬಿ ಬದುಕುವ ಈ ಮೀನುಗಾರರು ಮೀನು ಮಳೆಗಾಲದಲ್ಲಿ ಕಡಲಿಗೆ ಇಳಿಯುವುದಿಲ್ಲ. ಆ ಸಮಯದಲ್ಲಿ ದೋಣಿಗೆ ಗೇರಿನ ಎಣ್ಣೆಯನ್ನು ಬಳಿದು, ಸೋಗೆಗಳಿಂದ ಮುಚ್ಚುವುದು, ದೋಣಿ ದುರಸ್ತಿ ಮಾಡುವುದು ಇತ್ಯಾದಿ ಕೆಲಸಗಳನ್ನು ಮಾಡುತ್ತಾರೆ. ಈ ಕಾಲದಲ್ಲಿ ಅವರು ಅರೆಹೊಟ್ಟೆ ಉಂಡು ಜೀವನ ಕಳೆಯುವುದೂ ಉಂಟು. ಒಂದು ವಾಕ್ಯದಲ್ಲಿ ಉತ್ತರಿಸಿ. ಪ್ರಶ್ನೆ 1.
ಸಾಕಾಗಿದೆ ಅರಬ್ಬಿ ಕಡಲಿಗೆ, ಕವನದ ಕರ್ತೃ ಯಾರು? ಉತ್ತರ ರೇಣುಕಾ ರಮಾನಂದ. ಪ್ರಶ್ನೆ 2 ಸಾಕಾಗಿದೆ ಅರಬ್ಬಿ ಕಡಲಿಗೆ, ಕವನದ ತಿರುಳೇನು? ಉತ್ತರ ಅರಬ್ಬಿ ಕಡಲು ತಡಿಯ ಮೀನುಗಾರರ ಜೀವನ ಚಿತ್ರಣ ಹಾಗೂ ಪ್ರಣಯ ದುರಂತಗಳ ಪ್ರತಿಪಾದನೆ. ಪ್ರಶ್ನೆ 3 ಸಂಜೆ ಬೆಸ್ತರ ಕೇರಿಗೆ ಸರಿದರೆ ಯಾವ ಸದ್ದು ಪ್ರಾರಂಭವಾಗುತ್ತದೆ? ಉತ್ತರ ಮೀನು ತುಂಬುವ ಸದ್ದು ಪ್ರಾರಂಭವಾಗುತ್ತದೆ. ಪ್ರಶ್ನೆ 4 ಮೀನುಗಾರರ ಮಕ್ಕಳು ಆಡುವ ಆಟ ಯಾವುದು? ಉತ್ತರ ಚಿಪ್ಪಿಯಾಟ. ಪ್ರಶ್ನೆ 5 ಹಲಗೆ ಎಂದರೇನು? ಉತ್ತರ ಕಡಿಮೆ ಬೆಲೆಯ ಮೀನು. ಪ್ರಶ್ನೆ 6 ಮೀನುಗಾರರ ಹವಣಿಕೆ ಏನು? ಉತ್ತರ ಎಲ್ಲ ಮೀನುಗಳನ್ನು ಮಾರಿ ಬಂದು ಒಣ ಸೀಗಡಿ ಕುದಿಸಿ ದುಡ್ಡು ಮಾಡುವುದು. ಪ್ರಶ್ನೆ 7 ಮೀನುಗಾರರ ಗಂಡಸರಿಗೆ ತಾಕತ್ತು ಕಡಿಮೆಯಾಗಲು ಕಾರಣವೇನು? ಉತ್ತರ ಸಾರಿಗೂ ಸಹಿತ ಒಂದು ಮೀನು ಉಳಿಯದಂತೆ ಮಾರುವುದು. ಪ್ರಶ್ನೆ 8 ಶಾರ್ಕ್ ಜೋಡಿಗೆ ಎಷ್ಟು ಸಾವಿರ? ಉತ್ತರ 2000. ಪ್ರಶ್ನೆ 9 ಸಣ್ಣ ಅಣಬೆಗೆ ಘಟದ ಮೇಲೆ ಬೆಲೆ ಎಷ್ಟು? ಉತ್ತರ 800. ಪ್ರಶ್ನೆ 10 ಮೀನುಗಾರರ 3 ತಿಂಗಳ ಅರೆಹೊಟ್ಟೆ ಕಾಲ ಯಾವುದು? ಉತ್ತರ ಮಳೆಗಾಲ.